ನಮಸ್ಕಾರ ಎಲ್ಲರಿಗೂ. ಈ ದಿನದ ವಿಶೇಷ ಒಂದು ಮಧ್ಯಾಹ್ನದ ಅಡುಗೆ ಹೇಗಿದೆ ನೋಡಿ. ನಮ್ಮ ಮನೆಯಲ್ಲಿ ಮೊದಲಿಗೆ 2 ನುಗ್ಗೆಕಾಯಿ ಇತ್ತು, ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು, ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು. ಎಲ್ಲದನ್ನ ಕಟ್ ಮಾಡಿ ವಾಶ್ ಮಾಡ್ಕೊಂಡು, ಯಾಕೆ ಸಬ್ಬೆ ಸೊಪ್ಪಿನಲ್ಲಿ ತುಂಬ ಮಣ್ಣಿತ್ತು. ಮತ್ತೊಂದು ಸಲ ತೊಳ್ಕೊಂಡ್ವಿ ಅದನ್ನು. ಹಾಗೆ ನೋಡಿ ಕುಕ್ಕರ್ಗೆ ಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಈರುಳ್ಳಿ ಸಾಂಬಾರು ತರ್ತೀವಲ್ಲ, ಈರುಳ್ಳಿ ಅದಿತ್ತು, ಅದನ್ನ ಹಾಕಿದೆ. ಆಮೇಲೆ ಸೊಪ್ಪನ್ನು ಹಾಕಿ ಕುಕ್ಕರ್ಗೆ ಹಾಕಿ 3 ವಿಷಲ್ ಕೂಗಿಸಿ ಇಟ್ಬಿಟ್ಟು, ಇದು ಬೆಳಗಿನ ತಿಂಡಿ ಅವಲಕ್ಕಿಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಪಲ್ಯ ರೆಡಿ ಆಗ್ತಾ ಇದೆ. ಪಲ್ಯ ರೆಡಿ ಆಗಿದೆ. ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಮಾಡಿ ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ. ಈಗ ನೋಡಿ ಒಂದು ಸ್ವಲ್ಪ ಟೊಮೊಟೊ ಹಾಕಿದೆ. ಅವಲಕ್ಕಿಗೆ ನಾನು ಇವತ್ತು ಹುಣಸೆ ಹುಳಿ ಹಾಕಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಟಾಟಾ ಮಾಡಿದೆ ನಾನು ನೋಡಿ. ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೀನಿ. ಹುಣಸೆ ಹುಳಿ ಹಾಕಿದರೆ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಹಾಕಿ ಟ್ರೈ ಮಾಡಿ. ಹಾಗೆ ನೋಡಿ, ಈಗ ಅವಲಕ್ಕಿ ರೆಡಿ ಆಯಿತು. ಅವಲಕ್ಕಿ ತಿಂಡಿ. ಇದಕ್ಕೆ ಜೊತೆಗೆ ಬೋಂಡ ಮಾಡಿದ್ದೀವಿ, ಸಬ್ಬಸಿಗೆ ಬೋಂಡ ಮಾಡಿದ್ದೀವಿ. ಈಗ ಹಾಗೇ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತಂದೇಳಿ ಕ್ಯಾಪ್ಸಿಕಮ್ಮು ಬಟಾಣಿ ಕಾಳದು ಪಲ್ಯ ರೆಡಿ ಮಾಡ್ತಾಯಿದ್ದೆ. ಬೇಗನೆ 10 ಗಂಟೆ ಅಷ್ಟೊತ್ತಿಗೆ ಹೊರಗೆ ಬರಬೇಕಿಲ್ಲ ಅಂದರೆ ತುಂಬಾ ಸೆಕೆ ಇದೆ ಅಲ್ವಾ. ಅದಕ್ಕೋಸ್ಕರ ನೋಡಿ ಅದನ್ನು ಕ್ಯಾಪ್ಸಿಕಮ್ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಗರಂ ಮಸಾಲ ಹಾಕಿ, ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡೆ. ಹಾಗೆ ಬಟಾಣಿ ಕಾಳನ್ನ ಹಾಕಿದ್ದೀನಿ. ಬಟಾಣಿ ಕಾಳು ಹಾಕಿ ಚೆನ್ನಾಗಿ ಕೈಯಾಡಿ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕಿಟ್ಟೆ. ಪಕ್ಕದಲ್ಲಿ ಎಣ್ಣೆ ಇಟ್ಟಿದ್ದೀನಿ ಬೋಂಡವನ್ನು ಮಾಡಲಿಕ್ಕೋಸ್ಕರ. ಎಣ್ಣೆ ಕಾಯಲಿ ನೋಡಿ. ಈಗ ಪಲ್ಯ ರೆಡಿ ಆಯಿತು. ಸ್ವಲ್ಪ ಜೋರನ್ನೇ ಇಟ್ಟು ಬೇಯಿಸ್ಬಿಟ್ಟೆ. ಎಷ್ಟೋ ತನಕ ಅಡುಗೆ ಮನೆಯಲ್ಲೇ ಇರೋದು ಅಂದ್ಕೊಂಡು ನೋಡಿ. ಈಗ 10 ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ತೀನಿ. ಇವ್ರ ಮನೇಲಿ ನೋಡಿರಿ ಪುದೀನ ಸೊಪ್ಪು, ಕೊತ್ತಂಬರಿ, ಕರಿಬೇವು ಈ ಥರ ಬಾಕ್ಸಲ್ಲಿ ಹಾಕಿ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿರ್ತಾರೆ ಫ್ರಿಜ್ಜಲ್ಲಿ ನೋಡಿ. ಎಣ್ಣೆ ಕಾದಿತ್ತು. ಹಾಗೆ ಸಬ್ಬಸಿಗೆ ಬೋಂಡ ರೆಡಿ ಮಾಡ್ತಾ ಇದ್ದೀನಿ. ವಡ ಅಂತಿರಲ್ಲ ನೀವು, ಆ ಟೈಪು ನೋಡಿ. ಈಗ ವಡ ರೆಡಿ ಆಯಿತು ಅವಲಕ್ಕಿ ಜೊತೆಗೆ. ಹಾಗೆ ಸಾರು ಬೇಯಕ್ಕಿಟ್ಟು ತೋರಿಸಿದ್ದೆ ನಾನು ನಿಮ್ಗೆ ಏನೇನು ಹಾಕಿದ್ದೀನಿ ಅಂತ. ಸಾರು ಕುದೀತಾ ಇದೆ. ಮನೆ ಮುಂದೆ ಮಾವಿನಕಾಯಿ ಮರ ಇದೆ. ಅದರಲ್ಲಿ ಮಾವಿನಕಾಯಿ ತುಂಬಾ ಬಿಟ್ಟಿತ್ತು. ಎಲ್ಲವನ್ನ ಕಟ್ ಮಾಡಿ ಮಧ್ಯಾಹ್ನಕ್ಕೆ ಉಪ್ಪಿನಕಾಯಿ ಆಗುತ್ತೆ ಅಂದ್ಕೊಂಡು ಹೇಳಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿದೆ ನೋಡಿ. ಹಾಗೆ ಒಂದು ಸಣ್ಣ ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ, ಒಗ್ಗರಣೆ ಸಾಸಿವೆ ಹಾಕಿದ್ದೀನಿ. ಹಾಗೆ ಮಾವಿನಕಾಯಿ ಹಾಕಿ ಅದರಲ್ಲೇ ಉಪ್ಪು, ಖಾರದ ಪುಡಿ, ಅರಿಶಿಣ ಪುಡಿ, ಸ್ವಲ್ಪ ಬೆಲ್ಲ ಎಲ್ಲವನ್ನು ಹಾಕಿ ಒಂದು ಸಲ 2-3 ಸಲ ಒಂದು ಸಣ್ಣಗೆ ಕೈಯಾಡಿ ಉಪ್ಪಿನಕಾಯಿ ಮಧ್ಯಾಹ್ನಕ್ಕೆ ರೆಡಿ ಆಗುತ್ತೆ ಅಂದ್ಕೊಂಡು ಹೇಳಿ ಮಾಡಿದೆ. ಅದು ಒಂದು ಐಟಮ್ ರೆಡಿ ಆಯಿತು ನೋಡಿ. ಈ ಥರ ಒಂದೊಂದು ಸಲ ವೀಡಿಯೋ ಕೈ ಕೊಟ್ಬಿಡುತ್ತೆ ಈ ಥರ ನೋಡಿ. ಈಗ ಬಿಸಿ ಉಪ್ಪಿನಕಾಯಿ ರೆಡಿಯಾಗಿದೆ. 1 ಹೊತ್ತು 2 ಹೊತ್ತು ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ಬೋದು ನೋಡಿ. ಮಧ್ಯಾಹ್ನದ ಊಟ ಏನಪ್ಪ ಮಾಡಿದ್ದೀವಿ ಅಂದರೆ ಚಪಾತಿ, ಅನ್ನ, ನುಗ್ಗೆಕಾಯಿ ಸಾಂಬಾರು, ಹಪ್ಪಳ, ಕ್ಯಾಪ್ಸಿಕಮ್ ಬಟಾಣಿ ಕಾಳು ಪಲ್ಯ, ಉಪ್ಪಿನಕಾಯಿ, ಹಾಗೆ ಮೊಸರು ನೋಡಿ. ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಹಿಡಿಸಿದ್ರೆ ಅಕಸ್ಮಾತಾಗಿ ನೀವು ನಮಗೆ ಒಂದು ಕಮೆಂಟ್ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.